ನಾಳೆ ಮಹಾಶಿವರಾತ್ರಿ. ಈ ಗಿಡದ ಬೇರನ್ನು ಮುಟ್ಟಿದರೆ ಸಾಕು, ಸರ್ವ ಪಾಪಗಳು ಕಳೆದು ಕೋಟಿ ಪುಣ್ಯ ಸಿಗುವುದು. ಜೊತೆಗೆ ಧನ ಸಂಪತ್ತಿನ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ಇಂದು ನಾನು ನಿಮಗೆ ಬಹಳ ಅಮೂಲ್ಯವಾದ ಮಾಹಿತಿಯನ್ನು ನೀಡಲಿದ್ದೇನೆ. ಈ ವರ್ಷ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ 26 ಅಂದರೆ ನಾಳೆ ಬೀಳುತ್ತಿದೆ. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಇಲ್ಲಿ ಹೇಳುವ ಈ ಒಂದು ವಿಶೇಷ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಿಂದ ಬಡತನ ಕೊನೆಗೊಳ್ಳಬಹುದು. ನಿಮ್ಮ 7 ಜನ್ಮದ ಪಾಪ ಕಳೆದು ಕೋಟಿ ಪುಣ್ಯ ಪಡೆಯಬಹುದು. ಸ್ನೇಹಿತರೆ, ಇಂದು ನಾವು ನಿಮಗೆ ಪ್ರಕೃತಿಯಿಂದ ದೊರಕುವ ಅಂತಹ ಕೆಲವು ವಿಶೇಷ ಗಿಡಮೂಲಿಕೆಗಳ ಬಗ್ಗೆ ಹೇಳಲಿದ್ದೇವೆ. ಅವುಗಳನ್ನು ಕೇವಲ ಮುಟ್ಟುವ ಮೂಲಕ ನಿಮ್ಮ ಧನ ಸಂಬಂಧಿತ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಈ ಗಿಡಮೂಲಿಕೆಗಳ ಬೇರುಗಳನ್ನು ಮಹಾಶಿವರಾತ್ರಿಯ ದಿನದಂದು ನಿಯಮಾನುಸಾರವಾಗಿ ನಿಮ್ಮ ಮನೆಗೆ ತಂದು ಮತ್ತು ನೀವು ಅದನ್ನು ಸರಿಯಾದ ವಿಧಾನದಿಂದ ಬಳಸಿದರೆ ನೀವು ಅಪಾರ ಹಣದ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ನಿಮಗೆ ಕೋಟ್ಯಾಧಿಪತಿಯಾಗುವುದರಿಂದ ಯಾವುದೇ ಶಕ್ತಿ ತಡೆಯುವುದಿಲ್ಲ. ಸ್ನೇಹಿತರೆ, ನೀವು ಈ ಮಾಹಿತಿಯನ್ನು ಸಂಪೂರ್ಣ ಭಕ್ತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಮತ್ತು ಗೌರವದಿಂದ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಬಹುದು. ಆದರೆ ಈ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಯ ಹಬ್ಬವನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನಾಂಕದಂದು ಆಚರಿಸಲಾಗುತ್ತದೆ. ಈ ಉತ್ಸವವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಮತ್ತು ಹಿಂದೂ ಧರ್ಮದಲ್ಲಿ ಅದರ ವಿಶೇಷ ಪ್ರಾಮುಖ್ಯತೆಯನ್ನು ಪರಿಗಣಿಸಲಾಗುತ್ತದೆ. ಶಿವರಾತ್ರಿಯ ಈ ದಿನದಂದು ಎಲ್ಲ ಭಕ್ತರು ಭೋಲೆನಾಥನನ್ನು ಪೂಜಿಸುತ್ತಾರೆ ಮತ್ತು ಅವರ ಆರಾಧನೆ ಮತ್ತು ರುದ್ರಾಭಿಷೇಕವನ್ನು ಅರ್ಪಿಸುತ್ತಾರೆ. ಮಹಾಶಿವರಾತ್ರಿಯ ಪವಿತ್ರ ಹಬ್ಬವು ಶಿವನನ್ನು ಮೆಚ್ಚಿಸಲು ಮತ್ತು ಅವರ ಆಶೀರ್ವಾದಗಳನ್ನು ಪಡೆಯಲು ಒಂದು ವಿಶೇಷ ಸಂದರ್ಭವಾಗಿದೆ. ಸ್ನೇಹಿತರೆ, ಈ ಬಾರಿಯ ಮಹಾಶಿವರಾತ್ರಿ ಹಬ್ಬದ ಪ್ರಾಮುಖ್ಯತೆ ಕೂಡ ಇನ್ನಷ್ಟು ಹೆಚ್ಚಾಗುತ್ತದೆ, ಏಕೆಂದರೆ ಅದು 144 ವರ್ಷಗಳ ನಂತರ ಕುಂಭ ಸ್ನಾನದಂದು ಬಂದಿದೆ. ಈ ಅವಕಾಶವು ಬಹಳ ವಿರಳವಾಗಿರುತ್ತದೆ. ನೀವು ಈ ದಿನ ಕೆಲವು ವಿಶೇಷ ಗಿಡಮೂಲಿಕೆಗಳನ್ನು ಮನೆಗೆ ತಂದು ಅದನ್ನು ಸರಿಯಾಗಿ ಬಳಸಿದರೆ ಶಿವನ ಅನುಗ್ರಹದಿಂದ ಸಂಪತ್ತಿನಲ್ಲಿ ಸಮೃದ್ಧಿ ಮತ್ತು ಅಪಾರ ಸಂತೋಷವನ್ನು ಪಡೆಯುತ್ತೀರಿ. ಆ ಪವಾಡ ಗಿಡಮೂಲಿಕೆಯನ್ನು ಉತ್ತರಾಣಿ ಎಂದು ಕರೆಯುತ್ತಾರೆ. ಇದು ಸಂಜೀವನಿ ಗಿಡಮೂಲಿಕೆಯಂತೆ ತುಂಬಾನೇ ಪ್ರಭಾವಶಾಲಿಯಾಗಿರುತ್ತದೆ. ಸ್ನೇಹಿತರೆ, ವೈದಿಕ ಪಂಚಾಂಗದ ಪ್ರಕಾರ ಫಾಲ್ಗುಣ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ದಿನಾಂಕವು ಫೆಬ್ರವರಿ 26 ಅಂದರೆ ನಾಳೆ ಬುಧವಾರದ ದಿನ ಬೆಳಿಗ್ಗೆ 11:08ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 27ರಂದು ಬೆಳಿಗ್ಗೆ 8:54ಕ್ಕೆ ಮುಕ್ತಾಯಗೊಳ್ಳಲಿದೆ. ಆದ್ದರಿಂದ ಉದಯ ತಿಥಿಯ ಪ್ರಕಾರ ಮಹಾಶಿವರಾತ್ರಿಯ ಹಬ್ಬವನ್ನು ಈ ವರ್ಷದ ಫೆಬ್ರವರಿ 26ರಂದು ಆಚರಿಸಲಾಗುವುದು. ಸ್ನೇಹಿತರೆ, ಈ ಸಸ್ಯದ ಬೇರುಗಳಲ್ಲಿ ತಾಯಿ ಗಂಗಾ ವಾಸಿಸುತ್ತಾಳೆ ಮತ್ತು ಇದನ್ನು ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಸ್ಯದ ಮೂಲದಲ್ಲಿ ಮಕರಂದದ ಕೆಲವು ಹನಿಗಳು ಇದ್ದವು. ಅದಕ್ಕಾಗಿಯೇ ಆಯುರ್ವೇದದಲ್ಲಿ ಈ ಸಸ್ಯ ಸಂಜೀವನಿ ಬೂಟಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಅಂತಹ ಹಲವಾರು ಗಿಡಮೂಲಿಕೆಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ವ್ಯಕ್ತಿಯ ಜೀವನವನ್ನು ಬೆಳಗಿಸುತ್ತದೆ. ಈ ಗಿಡಮೂಲಿಕೆಗಳಲ್ಲಿ ಉತ್ತರಾಣಿಯೂ ಒಂದು ಹೌದು. ಈ ಸಣ್ಣ ಸಸ್ಯ ಔಷಧೀಯ ಗುಣಲಕ್ಷಣಗಳು ಮತ್ತು ದೈವಿಕ ಗುಣಲಕ್ಷಣಗಳನ್ನು ಹೊಂದಿದೆ. ಅದರ ಮೂಲವನ್ನು ಸರಿಯಾಗಿ ಬಳಸಿದರೆ ಒಬ್ಬ ವ್ಯಕ್ತಿಯ ಅದೃಷ್ಟವು ಹೊಳೆಯಬಹುದು. ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಸಹ ಜಯಿಸಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಕೆಂಪು ಉತ್ತರಾಣಿಯ ಬೇರಿನಿಂದ ಹಲ್ಲುಜ್ಜುವುದರಿಂದ ಒಬ್ಬ ವ್ಯಕ್ತಿಗೆ ಅಷ್ಟಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಇದರರ್ಥ ವ್ಯಕ್ತಿಯು ಏನು ಹೇಳಿದರೂ ಅದು ನಿಜವಾಗುತ್ತದೆ. ಅಲ್ಲದೆ ಫೆಬ್ರವರಿ 27 ಮಹಾಶಿವರಾತ್ರಿಯ ಅಮಾವಾಸ್ಯೆಯಂದು ಸಂಜೆ ಹೊತ್ತಿನಲ್ಲಿ ವಿಧಿಪೂರ್ವಕವಾಗಿ ಪೂಜೆ ಮಾಡಿ ಮಂತ್ರಗಳಿಂದ ಪಂಚಾಭಿಷೇಕ ಮಾಡಿ ನಂತರ ಈ ಬೇರನ್ನು ಕೈಯಲ್ಲಿ ಕಟ್ಟಿಕೊಳ್ಳಿ. ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಯಾವುದೇ ಸಮಸ್ಯೆ ಇರಲಿ ದೂರವಾಗುತ್ತದೆ. ಸ್ನೇಹಿತರೆ, ಮನೆಯಲ್ಲಿ ಈ ಉತ್ತರಾಣಿ ಗಿಡವನ್ನು ನೆಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ನೀವು ಈ ಬಿಳಿ ಉತ್ತರಾಣಿಯನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ನೆಟ್ಟರೆ ಸಂತೋಷ ಮತ್ತು ಸಮೃದ್ಧಿಯನ್ನು ಸಾಧಿಸಬಹುದು ಎಂದು ನಂಬಲಾಗಿದೆ. ಅಲ್ಲದೆ ಮಹಾಶಿವರಾತ್ರಿಯ ಹಬ್ಬದಂದು ಬಿಳಿ ಉತ್ತರಾಣಿ ಬೇರನ್ನು ಸುಟ್ಟಿ ಅದನ್ನು ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಅದನ್ನು ಸೇವಿಸುವುದರಿಂದ ಸಂತಾನ ಪ್ರಾಪ್ತಿಯ ಸುಖ ಪಡೆಯಬಹುದು.
ಸ್ನೇಹಿತರೆ, ಮನೆಯಲ್ಲಿ ಯಾರಿಗಾದರೂ ದೃಷ್ಟಿ ದೋಷವಾಗಿದ್ದಲ್ಲಿ ಅಥವಾ ಮದುವೆ ಫಿಕ್ಸ್ ಆಗಿ ಮುರಿದು ಹೋಗಿದ್ದಲ್ಲಿ ಮಹಾಶಿವರಾತ್ರಿಯ ಹಬ್ಬದಂದು ಈ ಉತ್ತರಾಣಿಯ ಬೇರನ್ನು ಪಂಚಾಮಂತ್ರಗಳಿಂದ ಪೂಜಿಸಿ ನಿಮ್ಮ ಬಲಗೈನ ಭುಜದಲ್ಲಿ ಕಟ್ಟಿಕೊಳ್ಳಿ. ಇದರಿಂದ ನೀವು ಮುಂದಿನ ವರ್ಷದ ಶಿವರಾತ್ರಿಯ ತನಕ ಮದುವೆಯ ಸಮಸ್ಯೆ ದೂರವಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಉತ್ತರಾಣಿಯ ಬೇರನ್ನು ನೀರಿನಿಂದ ಉಜ್ಜುವ ಮೂಲಕ ಒಬ್ಬ ವ್ಯಕ್ತಿಯು ವಶೀಕರಣದ ಶಕ್ತಿಯನ್ನು ಕೂಡ ಪಡೆಯುತ್ತಾನೆ. ಈ ಸಸ್ಯವನ್ನು ಭಾನುವಾರ ಪುಷ್ಯ ನಕ್ಷತ್ರದಲ್ಲಿ ಮನೆಗೆ ತನ್ನಿ. ಇದರ ನಂತರ ಗರ್ಭಿಣಿ ಮಹಿಳೆಯನ್ನು ಸೊಂಟದ ಮೇಲೆ ಬಲವಾದ ಆಧಾರದಿಂದ ಕಟ್ಟಿಕೊಳ್ಳಿ. ಈ ಮೂಲವು ಸರಳತೆ ಮತ್ತು ತ್ವರಿತತೆಯ ಪರಿಣಾಮವನ್ನು ಉಂಟುಮಾಡುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.